ನೀವು ಶಿಕ್ಷಣ ಕೊಡೋದಕ್ಕೂ ಸಂಸ್ಕಾರ ಕೊಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಿಕ್ಷಣ ಪುಸ್ತಕಗಳಲ್ಲಿರೋದನ್ನು ಓದು, ಅದನ್ನು ತಿಳ್ಕೊ, ಎಕ್ಸಾಮ್ ಬರೀ, ಮಾರ್ಕ್ಸ್ ತಗೊಂಬ. ಸಂಸ್ಕಾರ ಕೊಡೋದು ಬಹಳ ಮುಖ್ಯ. ಇತ್ತೀಚಿನ ವರ್ಷಗಳಲ್ಲಿ ಸರ್ ಸಂಸ್ಕಾರ ಕೊಡೋದನ್ನು ಜನ ಮರೀತಿದ್ದಾರೆ ಅಂತ ಅನ್ಸುತ್ತೆ. ಹಾಗಂತ ಎರಡೂ ಕಡೆ ಇದೆ. ಅಂದರೆ ಬಹಳ ಸಂಸ್ಕಾರ ಕೊಡ್ತಾ ಇರುವಂತಹ ಬಹಳ ಸುಸಂಸ್ಕೃತ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಅವರು ತುಂಬ ದೊಡ್ಡ ಮನೆಯವರು, ಕೆಳ ಮನೆಯವರು ಯಾವುದು ಅಲ್ಲಿ ವ್ಯತ್ಯಾಸಕ್ಕೆ ಬರೋದಿಲ್ಲ. ಆಯಾ ವ್ಯಕ್ತಿ ಮೇಲೆ ಹೋಗುತ್ತೆ, ಆಯಾ ತಂದೆ ತಾಯಿ ಮೇಲೆ ಹೋಗುತ್ತೆ. ಆದರೆ ಕೆಲವೊಂದು ಕಡೆ ಇದು ಯಾಂತ್ರಿಕವಾಗ್ಬಿಟ್ಟಿದೆ ಬದುಕು. ಮಗ ಎಕ್ಸಾಮ್ ಹೋದ್ನಾ, ಸ್ಕೂಲಿಗೆ ಹೋದ್ನಾ, ಸಾಕ್ಸ್ ಬಂತ, ಶೂ ಬಂತ, ಯೂನಿಫಾರ್ಮ್ ಬಂತ, ಅವ್ನು ನಿದ್ದೆ ಮಾಡ್ತಿದ್ದಾನ, ಇವತ್ತು ಆಟ ಆಡೋದನ್ನ, ಪ್ರೈಸ್ ಗೆದ್ನ, ಇಲ್ಲಿಗೆ ನಿಂತು ಹೋಗುತ್ತೆ. ಸಂಸ್ಕಾರ ಎಷ್ಟು ಮುಖ್ಯ ಮಕ್ಕಳಿಗೆ? ಸಂಸ್ಕಾರನೇ ಶಿಕ್ಷಣ ನನ್ನ ಪ್ರಕಾರ. ನಮ್ಮ DVG ಭಾಳ ಚೆಂದ ಹೇಳ್ತಾರೆ. 3 ಪದಗಳಿದ್ದಾವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಬಹಳಷ್ಟು ಭಾರತೀಯ ಭಾಷೆಗಳಲ್ಲಿ 3 ಪದ ಇದ್ದಾವೆ. ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂತ 3 ಪದ. ಪ್ರಕೃತಿ ಅಂದರೆ ನಿಸರ್ಗ, ತಾನೇ ತಾನಾಗಿರೋದು ಪ್ರಕೃತಿ. ಒಂದು ಕಲ್ಲು ಬಿದ್ದಿದೆ ಊರ ಹೊರಗೆ, ದೊಡ್ಡ ಬಂಡೆ, ಶತಮಾನಗಳಿಂದ ಬಿದ್ದಿದೆ, ಅದು ಪ್ರಕೃತಿ. ಅದು ಯಾವನೋ ಒಬ್ಬ ಶಿಲ್ಪಿ ನೋಡಿದ, ಇಷ್ಟು ಒಳ್ಳೆ ಕಲ್ಲಲ್ಲ ಇದು, ಹಾಗೆ ಬಿಟ್ಟಿದ್ದಾರಲ್ಲ ಇದನ್ನು. ಅವನಿಗೆ ಶಿಲ್ಪಶಾಸ್ತ್ರ ಗೊತ್ತಿದೆ, ತಾಳ್ಮೆ ಇದೆ, 2 ವರ್ಷ ನಿಂತ್ಕೊಂಡು ಒಳ್ಳೆ ವಿಗ್ರಹ ಮಾಡ್ತಾನೆ. ವಿಗ್ರಹ ಚೆಂದ ಆಗ್ಬಿಡುತ್ತೆ, ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಅದು ಸಂಸ್ಕೃತಿ ಆಯಿತು. ಪ್ರಕೃತಿಯಾಗಿದ್ದಂಥ ಕಲ್ಲು ಸಂಸ್ಕೃತಿ ಆದಂಥ ವಿಗ್ರಹ ಆಯಿತು. ತನ್ನಷ್ಟು ತಾನೇ ಆಗಲಿಲ್ಲ ಅದು. ಹೌದು, ಪ್ರಕೃತಿ ಮೇಲೆ ಜ್ಞಾನ ಇರೋನು ಸಮಯ ತಾಳ್ಮೆ ಹಾಕಿದಾಗ ಮಾತ್ರ ಅದು ಪ್ರಕೃತಿ ಆಗುತ್ತೆ. ಯಾವನೋ ಅದನ್ನು ನೋಡಿ ಒಡೆದು ಚೂರು ಮಾಡಿ ರಸ್ತೆ ಜಲ್ಲಿ ಹಾಕಿಬಿಟ್ರೆ ವಿಗ್ರಹ ಆಗಬಹುದಾಗಿದ್ದಂಥದ್ದು ಒಂದು ಜಲ್ಲಿ ಚೂರು ಆಯ್ತಲ್ಲ, ಅದು ವಿಕೃತಿ. ಇನ್ನು ಮಕ್ಕಳು ಹುಟ್ಟಿದಾಗಲೇ ಪ್ರಕೃತಿ. ಎಷ್ಟು ಚೆಂದ ಹೇಳ್ತಾರೆ ಗುಂಡಪ್ಪನವರು ಅದನ್ನು. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ, ಕೂದಲು ಪ್ರಕೃತಿ, ಹೇರ್ ಸ್ಟೈಲ್ ಸಂಸ್ಕೃತಿ, ಎಲ್ರಿಗೂ ಕೈ ಇದೆ, ಬೆರಳಿದ್ದಾವೆ, ಪ್ರಕೃತಿ. ಚಿತ್ರಕಲೆ ಸಂಸ್ಕೃತಿ, ಎಲ್ರಿಗೂ ಕಾಲಿದೆ, ಪ್ರಕೃತಿ. ನೃತ್ಯ ಸಂಸ್ಕೃತಿ, ಗಂಟ್ಲಿದೆ ಎಲ್ಲರಿಗೂ, ಆದರೆ ಹಾಡು ಸಂಸ್ಕೃತಿ. ಅಂದರೆ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಅದು ಪ್ರಕೃತಿ ಮೇಲೆ ಜ್ಞಾನ, ತಾಳ್ಮೆ, ಪರಿಶ್ರಮ ಹಾಕಿದಾಗ ಮಾತ್ರ ಸಂಸ್ಕೃತಿ ಆಗುವಂಥದ್ದು. ಯಾಕೆ ಇದನ್ನು ಹೇಳಿದೆ ಅಂದರೆ, ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ. ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ ಪಾಪ ಅದಕ್ಕೆ. ಆದರೆ ಮುಂದೆ ಬೆಳೆದಾಗ ಅಮ್ಮ, ಅಪ್ಪ, ಮನೆ, ಪರಿವಾರ, ಸುತ್ತಮುತ್ತಲ ವಾತಾವರಣ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಪಡ್ಕೊಂಡು 30 ವರ್ಷಕ್ಕೆ ಸುಸಂಸ್ಕೃತ ವ್ಯಕ್ತಿ ಅಂತಾಗತ್ತೆ. ಯಾವ್ಯಾವ ಸಂಸ್ಕಾರಗಳಿದ್ದ ಆ ಮನುಷ್ಯ ಸುಸಂಸ್ಕೃತ ಅಂತ ಅನಿಸ್ಕೊಂಡು ಆ ಸಂಸ್ಕಾರಗಳ ಹೆಸರೇ ಶಿಕ್ಷಣ. ನಮ್ಮ ಭಾರತೀಯ ಪರಂಪರೆ ಶಿಕ್ಷಣ ಬೇರೆ ಅಲ್ಲ, ಸಂಸ್ಕಾರ ಬೇರೆ ಅಲ್ಲ. ಎಲ್ಲಿ ಸರಿಯಾದ ಸಂಸ್ಕಾರ ಸಿಕ್ಕರೆ ಅದು ಶಿಕ್ಷಣ, ಸಿಗದೆ ಹೋದರೆ ಶಿಕ್ಷಣ ಅಲ್ಲ ಅದು. ಅಂದರೆ ಶಿಕ್ಷಣವನ್ನು ಸಂಸ್ಕಾರದಿಂದ ಬೇರ್ಪಡಿಸಬಾರ್ದು. ಶಿಕ್ಷಣದ ಅವಿಭಾಜ್ಯ ಅಂಗ ಅಲ್ಲ. ನಾನು ಹೇಳೋದು ಶಿಕ್ಷಣದ ಮೂಲ ಉದ್ದೇಶವೇ ಸಂಸ್ಕಾರ. ಯಾವ ಮನುಷ್ಯ ಸಂಸ್ಕಾರ ಸಿಗದೆ ಹೋದರೆ ರೋಗ ಆಗ್ಬಿಡ್ತಾನವನು, ದೇಶದ್ರೋಹಿ ಆಗ್ತಾನೆ, ಭ್ರಷ್ಟ ಆಗ್ತಾನೆ. ಯಾಕಂದರೆ ಅವನಿಗೆ ತನ್ನ ದುಡ್ಡು ಸಿಕ್ಕರೆ ಸಾಕು, ಇದು ಬೇಕಾಗಿಲ್ಲ. ಯಾವ ಮೌಲ್ಯಗಳನ್ನು ಕಲಿಸುತ್ತೋ ಅದು ಸಂಸ್ಕಾರ. ಅದು ಮುಖ್ಯ ಶಿಕ್ಷಣದ ಉದ್ದೇಶ ಆಗಬೇಕು. ಇದಾಗಬೇಕಾದದ್ದು ನಿಜ. ಯಾಕೆ ಆಗ್ತಾಯಿಲ್ಲ? ಯಾಕೆ ಆಗ್ತಾಯಿಲ್ಲ ಅಂದರೆ ಒಂದು ಮಾತಿದೆ, ಭಾಳ ಚಂದದ ಮಾತು, ನನ್ನ ಥೀಸಿಸ್ ಅದು. ಮನುಷ್ಯ ಅನ್ನೋಂಥ ಪ್ರಾಣಿ ಭೂಮಿ ಮೇಲೆ ಹುಟ್ಟಿ ಬಂದಾಗಿನಿಂದ ಆಯಾ ಕಾಲಕ್ಕೆ ಕಣ್ಣು ಮುಂದೆ ಒಂದು ಮಾದರಿ ಬರುತ್ತೆ. ಒಂದೊಂದು ಕಾಲಘಟ್ಟದಲ್ಲಿ ಒಂದು ಕಣ್ಣು ಮುಂದೆ ಮಾದರಿ ಬರುತ್ತೆ. ಆಗ ಬದುಕಿದವರು ಎಲ್ಲರೂ ಹಾಗೆ ಬದುಕೋಕೆ ಶುರು ಮಾಡ್ತಾರೆ, ಆ ಮಾದರಿ ಹಾಗೆ ಬದುಕೋಕೆ ಶುರು ಮಾಡ್ತಾರೆ. ಉದಾಹರಣೆಗೆ ವೇದ ಕಾಲದಲ್ಲಿ ಯಾರಿಗೆ ತುಂಬ ಮರ್ಯಾದೆ ಇತ್ತು? ಋಷಿಗಳಿಗೆ ಮರ್ಯಾದೆ ಇತ್ತು. ಋಷಿಗಳು ಯಾರೂ ಸಿಟಿಯಲ್ಲಿ ಇರಲಿಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಇರೋರು. ಆದರೆ ರಾಜರು, ರಾಜಕುಮಾರರು ಅವ್ರ ಕಾಲ ಹತ್ರ ಹೋಗಿ ಕೂತ್ಕೊಂಡು ಕಲಿತಾಯಿದ್ರು. ಜ್ಞಾನ ಪ್ರಧಾನವಾದಂಥ ಸಮಾಜ. ದಶರಥನಂಥ ಚಕ್ರವರ್ತಿಗೆ ವಿಶ್ವಾಮಿತ್ರ ಹೋಗಿದ್ದೀನಿ, ಇಬ್ಬರು ಮಕ್ಕಳನ್ನು ಕಳಿಸು ಅಂದರೆ ಇಲ್ಲ ಅನ್ನೋ ಧೈರ್ಯ ಬರಲಿಲ್ಲಲ್ಲ. ಜ್ಞಾನ ಪ್ರಧಾನ ಸಮಾಜ. ಅವಾಗ ಎಲ್ಲರೂ ಜ್ಞಾನಿಗಳನ್ನು ಗೌರವ ಕೊಡ್ತಾಯಿದ್ರು. ಸ್ವಲ್ಪ ಮುಂದೆ ಬನ್ನಿ ಭಾರತದಲ್ಲಿ, ಮಹಾಭಾರತ ಕಾಲಕ್ಕೆ ಯಾರು ಹೀರೋಸ್? ಯಾರು ಮಹಾಭಾರತ ಹೀರೋಸು? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಕರ್ಣ, ದುರ್ಯೋಧನ, ಭೀಮ, ಆಲ್ ವಾರಿಯರ್ಸ್. ಹೌದು, ಎಲ್ಲ ಯೋಧರು. ಅದಕ್ಕೆ ಕಾಡಲ್ಲಿದ್ದಂಥ ಏಕಲವ್ಯ ಅರ್ಜುನನ ಮೀರಿಸಬೇಕು ಅನ್ನೇ ಹೊರತಾಗಿ ವೇದವ್ಯಾಸರನ್ನು ಮೀರಿಸ್ತೀನಿ ಅನ್ನಲಿಲ್ಲ. ವೇದವ್ಯಾಸರು ಬದುಕಿದ್ರು ಅವಾಗ. ಅಂದರೆ ಜ್ಞಾನ ಪ್ರಧಾನವಾದಂಥ ಸಮಾಜ ಬದಲಾಗಿ ಶೌರ್ಯ ಪ್ರಧಾನವಾದಂಥ ಸಮಾಜ. ಕಾಲಕ್ಕೆ ಮಾದರಿಗಳು ಚೇಂಜ್ ಆಗ್ತವೆ ಅಂತ ಹೇಳಿದ್ನಲ್ಲ. ಜ್ಞಾನ ಹೋಗಿ ಶೌರ್ಯ ಆಯಿತು. ಅಷ್ಟು ದೂರ ಬೇಡ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹೀರೋಗಳು ಯಾರು? ಎಲ್ಲರೂ ಗಾಂಧಿ, ಪಟೇಲ್, ಆಜಾದ್, ಭಗತ್ ಸಿಂಗ್, ಅವರೆಲ್ಲ ದೊಡ್ಡವರು.
ರಾಷ್ಟ್ರಪ್ರೇಮಿಗಳು, ದೇಶಪ್ರೇಮಿಗಳು, ಅವರೆಲ್ಲ ನಮಗೆ ಮಾದರಿಯಾಗಿದ್ದರು. ದೇಶಕ್ಕೋಸ್ಕರ ತ್ಯಾಗ ಮಾಡಿ ಅಂದರೆ ಲಕ್ಷಾಂತರ ಜನ ತ್ಯಾಗ ಮಾಡಿ ಹೋದರು. ಸ್ವಾತಂತ್ರ್ಯ ಬಂದ ಮೇಲೆ ದುರ್ದೈವ ಅಂತ ಅನ್ನೋಕ್ಕೂ ಆಗಲ್ಲ, ಅದು ಒಬ್ಬ ಶ್ರೀಮಂತ ವ್ಯಕ್ತಿ ರೋಡ್ ಮಾಡಲಾಗಿದ್ದಾನೆ, ಈಗ ಮಾದರಿಯಾಗಿದ್ದಾನೆ. ಅವಾಗೇನಾಗುತ್ತೆ ಹೇಳಿ, ನಾನು ಹೇಳಿದ್ದೆಲ್ಲ ಆ ಮಾದರಿ ಹಾಗೆ ಜನ ಬದುಕೋಕೆ ಶುರು ಮಾಡ್ತಾರೆ. ಎಲ್ಲರೂ ಎಷ್ಟು ಸಾಧ್ಯದಷ್ಟು ಬೇಗ ಶ್ರೀಮಂತರಾಗಬೇಕು, ಸಾಧ್ಯದಷ್ಟು ಜಾಸ್ತಿ ಕಳಿಸ್ಬೇಕು. ಕಡೆಯದು ಭಾಳ ಡೇಂಜರಸ್, ಹೇಗಾದರೂ ಗಳಿಸ್ಬೇಕು. ಈ ಕಡೆಯದು ಬಂತು ನೋಡಿ, ಹೇಗಾದರೂ ಗಳಿಸ್ಬೇಕು ಅನ್ನುವಾಗ ಮೌಲ್ಯಗಳ ಪತನ ಶುರು ಆಗೋದಲ್ಲೇ. ಅವ್ರು ಹಾಳಾಗಿ ಹೋಗಲ್ರಿ, ನಮ್ಮ ದುಡ್ಡು ಬಂದರೂ ಸಾಕು. ರಸ್ತೆ ಹಾಳಾಗೋದ್ರು ಅಡ್ಡಿಲ್ಲ, ನಮ್ಮ ಕಮಿಷನ್ ಬಂದರೂ ಸಾಕು. ಈ ಥರ ಬಂದಾಗ ಮೌಲ್ಯ ಹೋಗುತ್ತೆ ಅಲ್ಲೇ. ಹೇಗಾದರೂ ಶ್ರೀಮಂತ ಆಗಬೇಕು. ಆದರೆ ಒಂದು ಮಾತು, ನಾನು ತುಂಬ ಆಶಾವಾದಿ, ನಾನು ಹೀಗೆ ಇರುತ್ತಾ ಮುಂದೆ ಇರೋಲ್ಲ. ಹೇಗೆ ಮಾದರಿಗಳು ಬದಲಾಗ್ತಾ ಬಂತೋ, ಜ್ಞಾನ ಪ್ರಧಾನ ಹೋಗಿ ಶೌರ್ಯ ಪ್ರಧಾನ ಆಗಿ ದೇಶಪ್ರೇಮ ಆಯಿತೋ, ಈಗ ಶ್ರೀಮಂತ ಅನ್ನೋ ಮಾದರಿ ಕೂಡ ಸ್ವಲ್ಪ ವರ್ಷಕ್ಕೆ ಹೋಗುತ್ತೆ. ನಾವು ಇರುವಾಗ ಆಗಲಿಕ್ಕಿಲ್ಲ, ಆಮೇಲೆ ಆಗುತ್ತೆ ಅದು. ಅದೇನು ಲಕ್ಷಣ ಏನು? ಈ ದುಡ್ಡು ಗಳಿಸೋ ಹಪಹಪಿ ಇದೆಯಲ್ಲ, ಗ್ರೀಡ್ ಅಂತ ಕರಿತೀವಿ ನಾವು ಇದನ್ನು. ಇದು ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ. ಅಭದ್ರತೆ ಇದ್ದ ಮನುಷ್ಯ ಮಾತ್ರ ಹಪಹಪಿ ಮಾಡ್ತಾನೆ, ಭದ್ರತೆ ಇದ್ದವನು ಯಾರೂ ಮಾಡೋದಿಲ್ಲ. ಉದಾಹರಣೆಗೆ ಕ್ರಿಕೆಟರ್ ದುಡ್ಡು, ಸ್ಪಾನ್ಸರ್ ದುಡ್ಡು, ಆ ದುಡ್ಡು, ಇಷ್ಟು ಕೋಟಿ ಬೇಕು, ಅಷ್ಟು ಕೋಟಿ ಬೇಕು, ಯಾಕಂತಾರೆ ಗೊತ್ತಾ? ನಾಳೆ ಕಾಲು ಮುರಿದ್ರೆ ಹೋಯ್ತಲ್ಲಪ್ಪ, ಬದ್ದಾಗ್ಬಿಡುತ್ತೆ. ಇರೋಷ್ಟು ದಿವಸ ಸರಿಯಾಗಿ ಮಾಡ್ಕೋಬೇಕು. ಸಿನಿಮಾ ಸ್ಟಾರ್ಸು ಹಾಗೇನೆ, ನಾನು 4 ಸಿನಿಮಾ ಫೇಲ್ ಆದರೆ ಯಾರೂ ತೊಗೊಳೋದಿಲ್ಲ, ಮುಂದೆ ಇದ್ದಾಗೆ ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು ದುಡ್ಡು. ರಾಜಕಾರಣಿಗಳು ಹಾಗೇನೆ, ಒಂದು ಇಲೆಕ್ಷನ್ ಹೋದ್ರೆ ಮುಂದೆ ಗತಿ ಏನಪ್ಪ, ಅಧಿಕಾರ ಹೋಗ್ಬಿಡುತ್ತಲ್ಲ. ಯಾರಿಗೆ ಅಭದ್ರತೆ ಇದೆಯೋ ಅವರು ಮಾತ್ರ ದುಡ್ಡು ತೋರ್ಸೋಕೆ ಶುರು ಮಾಡ್ತಾರೆ. ಒಂದು ಉದಾಹರಣೆ, ನಿಮ್ಮ ಮನೆಯಲ್ಲಿ ಬ್ಯಾಕ್ಟೀರಿಯಾ ಫ್ರೀ ಕುಡಿಯೋ ನೀರು 24 ತಾಸು ನಲ್ಲಿಯಲ್ಲಿ ಬರ್ತಾಯಿದ್ರು. ಕಲ್ಪನೆ ಮಾಡೋಕ್ಕೆ ಅಂತಂದರೆ 24 ತಾಸು ಶುದ್ಧ ನೀರು ಬರುತ್ತೆ. ತುಂಬಿಟ್ಕೋತೀವಿ, ಅವಾಗ ನಾವು ತುಂಬೋದೇ ಇಲ್ಲ. ನೀರು ಕುಡಿದು ಗ್ಲಾಸ್ ಡಬ್ಬ ಹಾಕಿ ಬರ್ತೀವಿ ನಾ. ಅದೇ ಒಂದು ಸರ್ಕ್ಯುಲರ್ ಬರುತ್ತೆ, ನಾಳೆಯಿಂದ 3 ದಿವಸ ನೀರು ಬರೋಲ್ಲ. ಎಷ್ಟು ತುಂಬಿಟ್ಕೋತೀವಿ ಹೇಳಿ ನಾವು? ಎಷ್ಟಾಗುತ್ತೋ ಅಷ್ಟು. 3 ದಿವಸ ಅಲ್ಲ, 6 ದಿವಸ ಆಗೋಷ್ಟು ತುಂಬ್ಕೋತೀವಿ. ಹೇಳೋಕ್ಕೆ ಬರಲ್ಲ ರೀ. ಮತ್ತೆ ಮುಂದಾದರೆ ಯಾವಾಗ ಅಭದ್ರತೆ ಬಂತೋ ತುಂಬ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ದೇರ್ ಫಾರ್ ಯಾರು ಹಪಹಪಿ ಮಾಡ್ತಾರೋ, ದುಡ್ಡಿನ ಬೆನ್ನಿಂದ ಓಡ್ತಾ ಇದ್ದಾರೋ, ಅವರೆಲ್ಲ ಅಭದ್ರತೆಯಿಂದ ನರಳುತ್ತಿರೋದು. ಇದು ಸಿಕ್ನೆಸ್, ಡಿಸೀಸ್ ಅದು. ಭದ್ರತೆ ಇರೋ ಯಾರೂ ಚಿಂತೆ ಇಲ್ಲ. ಯಾಕೆ ಚಿಂತೆ ಮಾಡ್ತಾನವನು? ಇವತ್ತು ಹೇಗಿದ್ದು ನಾಳೆ ಇರ್ತೀನಿ ನಾನು ಅಂತ. ಭದ್ರತೆ ಇವತ್ತು ಸಮಾಜದಲ್ಲಿ ಎಲ್ಲ ಭಾಗಗಳಲ್ಲೂ ಇದೆ ಸರ್. ಇವಾಗ ಶಿಕ್ಷಣದ ವಿಷಯಕ್ಕೆ ಬರೋದಾದ್ರೆ, ನಿಮಗೆ ತುಂಬ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋ ಮಕ್ಕಳಿಗೂ, ತುಂಬ ಕಡಿಮೆ ದುಡ್ಡಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋ ಮಕ್ಕಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅವರಿಬ್ಬರು ಒಟ್ಟಿಗೆ ಕೂರಕ್ಕಾಗಲ್ಲ, ಒಟ್ಟಿಗೆ ಬೆರೆಯೋಕ್ಕಾಗಲ್ಲ, ಒಂದೇ ಶಾಲೆಗೆ ಹೋಗೋಕ್ಕಾಗಲ್ಲ. ಮೊದಲಾದರೆ ಈ ಜಾತಿ ಪದ್ಧತಿಯ ಮೂಲಕ ಎಲ್ಲರನ್ನೂ ವಿಭಜಿಸ್ತಾ ಇದ್ರು. ಆದರೆ ಇವತ್ತಿನ ಕಾಲಮಾನದಲ್ಲಿ ಸ್ಟೇಟಸ್ ಮೂಲಕ, ಅಂದರೆ ಎಕನಾಮಿಕ್ ಸ್ಟೇಟಸ್ ಮೂಲಕ ವಿಭಜಿಸ್ತಾ ಇದ್ದಾರೆ. ಅದು ಒಂದು ಅಭದ್ರತೆನೇ. ಅಭದ್ರತೆ ಅಂತಲ್ಲ, ಈ ಕೊರಗಿದೆ ಅವ್ರಿಗೆ. ನನಗಾಗಲಿಲ್ಲ, ಒಳ್ಳೆ ಶಾಲೆ ಸಿಕ್ಕಿಲ್ಲ ನನಗೆ. ಒಂದು ತಮಾಷೆ, ನಾನು ಹತ್ತಿರದ ಬಳಗದಲ್ಲೇ ಹೇಳ್ತೀನಿ. ಹುಡುಗ ಅವನು IIMಗೆ ಹೋಗಲಿಲ್ಲ, ಬರೀ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡ. ಬುದ್ಧಿವಂತ, ಅಸಾಧ್ಯ ಬುದ್ಧಿವಂತ. ಅವನು ತುಂಬ ಚೆನ್ನಾಗಿ ಎತ್ತರಕ್ಕೆ ಹೋಗ್ಬಿಟ್ಟ ಕಂಪನಿಯಲ್ಲಿ. ಅವನ ಕೈ ಕೆಳಗೆ ಸುಮಾರು 32 ಜನ MBAಗಳಿಗೆ ಕೆಲಸ ಮಾಡ್ತಾರೆ. ಎಲ್ಲ IIM ಹೋದವರೇ, ಎಲ್ಲರೂ ಬೇರೆ ದೇಶದಲ್ಲಿ ಮಾಡಿ ಬಂದವರೇ. ಇವು ನನಗೆ ಹೇಳ್ತಾ ಇದ್ದ, ನೋಡಿ ನನಗೆ, ನಾನು MBA ಮಾಡಿಲ್ಲ, ಇವರೆಲ್ಲ ನಾನು ರಿಪೋರ್ಟ್ ಮಾಡ್ತಾರೆ. ಮೊದಲು ನನಗೆ ಹೊರಗಿತ್ತು ಅಂತ ಹುಡುಗ ಪ್ರಾಮಾಣಿಕವಾಗಿ ಹೇಳಿದ್ದು. ನನಗೆ ಹೊರಗಿತ್ತು, ಇವರೆಲ್ಲ IIT IIM ಅಲ್ಲಿ ಓದೋರು, ನಾನು ಓದಿಲ್ಲ. ಅದು ನನಗೆ ಅರ್ಥ ಆಯಿತು, ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಮುಖ್ಯ ಅಲ್ಲ, ಏನು ಕಲ್ತಿದ್ದೀರಿ ಮುಖ್ಯ. ನಾನು IIM ಅಹಮದಾಬಾದ್ ಅಂದ ತಕ್ಷಣ ದೊಡ್ಡವರು ಆಗಲ್ಲ ನೀವು. ಬಟ್ ಸ್ಟಿಲ್ ಇಟ್ ವರ್ಕ್ಸ್ ಸರ್. ಸಮಾಜದಲ್ಲಿ IIM ಅಹಮದಾಬಾದ್ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಹೆಸರಿದೆ. ಆಗುತ್ತೆ. ಆದರೆ ಮುಂದೆ ಲೈಫಲ್ಲಿ ಭಾಳ ದಿವಸ ನೋಡಿ, ಮುಂದೆ ಜಾಬ್ ಚೇಂಜ್ ಓವರ್ ನೋಡ್ತಾ ಹೋಗಿ ನೀವು. ನಿಮ್ಮ ಕೊನೆಗೆ ಕಂಪ್ನಿಯವ್ರು ಯಾಕೆ ಮಾಡ್ತಾರೆ? ಅವರು ಟ್ಯಾಗ್ ಬೇಕಾಗಿಲ್ಲ ಅವರಿಗೆ, ನಿಮ್ಮ ಪರ್ಫಾರ್ಮೆನ್ಸ್ ಬೇಕು. ಪರ್ಫಾರ್ಮೆನ್ಸ್ ಇದ್ದರೆ IIM ಅಹಮದಾಬಾದ್ ಓಕೆ. ಪರ್ಫಾರ್ಮೆನ್ಸ್ ಇಲ್ಲದೆ ಹೋದರೆ ಬರೀ ಬೋರ್ಡ್ ಹಿಡ್ಕೊಂಡು ಅಡ್ಡಾಡೋಕ್ಕಾಗಲ್ಲ ನಿಮಗೆ. ಯು ಕ್ಯಾನ್ ಬಿ ಸಕ್ಸಸ್ಫುಲ್. ನಾನು ಎಷ್ಟೋ ಜನ ನೋಡಿದ್ದೇನೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಓದ್ದವರು ಎತ್ತರಕ್ಕೆ ಹೋಗಲೇ ಇಲ್ಲ, ನಿಂತ್ಕೊಂಡ್ಬಿಟ್ರು. ಯಾಕಂದರೆ ಒಳಗಡೆ ಶಕ್ತಿ ಇಲ್ಲಲ್ಲ. ಈ ಬ್ಯಾಟ್ರಿ ಎಷ್ಟೇ ಪಾಲಿಷ್ ಮಾಡಿದ್ರೆ ಒಳಗಡೆ ಸೆಲ್ ಇಲ್ಲ ಅಂದರೆ ಏನಾಗುತ್ತೆ? ಆದರೆ ಕೆಲವು ಹುಡುಗರು ಸಣ್ಣ ಸಣ್ಣ ಸಂಸ್ಥೆಯಲ್ಲಿ ಓದ್ದವರು, ನಾನು ಅದೇ ಹೇಳೋದು, ಕಲಾಂ ಎಂದೂ IITಗೆ ಹೋಗಲೇ ಇಲ್ಲ. KR ನಾರಾಯಣನ್ ಹೋಗಲಿಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ. ಮನಮೋಹನ್ ಸಿಂಗ್ ದೊಡ್ಡ ಸಂಸ್ಥೆಗೆ ಹೋಗಿ ನಂತರ ಹೋದರು. ಕಲ್ತದ್ದೆಲ್ಲ ಪಂಜಾಬದ ಹಳ್ಳಿಯಲ್ಲಿ ಕಲ್ತದ್ದು. ಅವ್ರಿಗೆ ಹೆಂಗೆ ಬಂತು ಸರ್? ಅವೆಲ್ಲ ಉದಾಹರಣೆಗಳು, ಬೆರಳಿಕೆಯ ಉದಾಹರಣೆಗಳು. ನೀವು ಆರಂಭದಲ್ಲೇ ಒಂದು ಉದಾಹರಣೆ ಕೊಟ್ರಿ. 4.5 ಕೋಟಿಯ ಸಂಬಳ ಇದ್ದವನು ನೇಣಿಗೆ ಶರಣಾಗ್ಬಿಟ್ಟ. ಯಾಕೆಂದರೆ
ತನ್ನ ಸಹೋದ್ಯೋಗಿ ಕೆಲಸ ಹೋಗಿತ್ತು ತಂದು ಹೋಗಬಹುದು ಅನ್ನೋ ಭಯದಲ್ಲಿ ಅಂತ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಮತ್ತು ಯಾರು ನಾವು ವಿದ್ಯಾರ್ಥಿಗಳನ್ನು ಹೊರಗೆ ತರ್ತಾ ಇದ್ದೀವಲ್ಲ ಅವರೆಲ್ಲರೂ ಇದೇ ಸರ್ಕಲಲ್ಲಿ ಸುತ್ತಾ ಇರೋರು. SSLC ಫೇಲ್ ಆದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ, ಜಾಬ್ ಕಳ್ಕೊಳ್ಳಿದ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ, ಜಾಬ್ ಸಿಗಲಿಲ್ಲ ಅಂದರೆ ಸೂಸೈಡ್. ನನಗೆ ಒಂದೊಂದು ಸಲ ಅನ್ಸೋಕ್ಕೆ ಶುರು ಆಗತ್ತೆ, ಭಯ ಆಗಕ್ಕೆ ಶುರು ಆಗುತ್ತೆ, ಇಡೀ ಸಮಾಜನೇ ಡಿಪ್ರೆಷನಲ್ಲಿ ಮುಳುಗೋಗಿದೆಯಾ ಅಂತ. ಅಲ್ಲ, ಅದಕ್ಕೆ ಕಾರಣ ಇಷ್ಟೇ, ನಾವು ಅನ್ನೆಸೆಸರಿ ಎಂಫಸಿಸ್ ಕೊಟ್ಟಿದ್ದೀವಿ. ಈಗ ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ನೋಡೋ SSLC ಎಕ್ಸಾಮಿನೇಷನು 80 ತಗೋಬೇಕು 90 ತಗೋಬೇಕು, ಎಷ್ಟು ಅಪೇಕ್ಷೆಗಳು ಒಂದು ತಲೆ ಮೇಲೆ ಇದೆ ಅಂದರೆ ಆಗದೆ ಹೋದರೆ ಏನಪ್ಪ ಇಷ್ಟು ಬಂದು ನಿರಾಶೆ ಮಾಡ್ತೀನಿ ಅಂತ. ನಮ್ಮ ಮಕ್ಕಳಿಗೆ ಹೇಳಬೇಕು ನಾವು, ನೋಡಪ್ಪ ನೀನು ಫೇಲ್ ಆಗೋದೊಂದು ಪರೀಕ್ಷೆಯಲ್ಲಿ, ಜೀವನದಲ್ಲಲ್ಲ. ಜೀವನದಲ್ಲಿ 100 ಪರೀಕ್ಷೆ ಬರುತ್ತೆ, 1000 ಪರೀಕ್ಷೆ ಬರುತ್ತೆ, ಅದು ಹೇಳೋರು ಇಲ್ಲಲ್ಲ. ಈಗ ಅಪ್ಪ ಅಮ್ಮಂದು ತಪ್ಪಲ್ಲ, ಅವ್ರಿಗೇನು ಒಳ್ಳೆ ಮಾರ್ಕ್ಸ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಕ್ಕರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ ಅಂತ. ಸಮಾಜದಲ್ಲಿ ಒಂದು ರೇಸ್ ಇದೆ ಸರ್, ಇದೆ, ರೇಸೇ ಅದು, ಪಕ್ಕಾ ರೇಸೇ ಅದು. ಆ ರೇಸಿಗೆ ತಂದೆ ತಾಯಿ ಒಗ್ಗೊಂಡ್ಬಿಟ್ಟಿದ್ದಾರೆ, ನನ್ನ ಮಗ ಇವತ್ತು ಅಷ್ಟು ಮಾಡ್ದ ಅಂತ ಹೇಳಿದ್ರೆ ಅಂದರೆ ಅನಿವಾರ್ಯವಾಗಿ ಮಗುವಿನ ಮೇಲೆ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಮಗು ಅನುಭವಿಸುತ್ತೆ. ಅದು ಪ್ರೆಷರ್ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾ, ಅನ್ವಿಲ್ಲಿಂಗ್ ಇಂಜಿನಿಯರ್ ಆಗೋದಕ್ಕಿಂತ ವಿಲ್ಲಿಂಗ್ ಆರ್ಟಿಸ್ಟ್ ಆಗೋದು ಒಳ್ಳೇದಲ್ವಾ. ಈಗ ನಾವು ನೋಡಿದ್ದೀವಿ, ಎಷ್ಟೋ ಕಲಾವಿದರಿದ್ದಾರೆ ದೊಡ್ಡ ದೊಡ್ಡ ಇಂಜಿನಿಯರ್ಗಿಂತ ಕೋಟಿಗಟ್ಟಲೆ ಗಳಿಸ್ತಾರೆ. ಇವತ್ತು ನಾವು ಹೇಳುವಂಥ ಕ್ರಿಕೆಟ್ ಆಟಗಾರರು ದೊಡ್ಡವ್ರು ಯಾರನ್ನ ಐಕಾನಿಕ್ ಅಂತೀವೋ ಅವ್ರು ಯಾರೂ ಡಿಗ್ರಿ ಮಾಡಿದವರಲ್ಲ. ಆದರೆ ಅವ್ರು ಗಳಿಸೋದು 1000 ಜನ IT ಇಂಜಿನಿಯರ್ಸ್ ಗಳಿಸ್ಬಿಟ್ಟು ಒಬ್ಬರೇ ಗಳಿಸ್ತಾರೆ. ಗಳಿಸೋದಷ್ಟೇ ಅಲ್ಲ, ಪ್ರಸಿದ್ಧರಾಗಿದ್ದಾರೆ, ಜನಕ್ಕೆ ಗೊತ್ತಿದೆ ಅವ್ರು ಯಾರು ಅಂಥೇಳಿ. ಅಂದರೆ ನಾನು ಒಂದೇ ಪ್ರಶ್ನೆ ಕೇಳೋದು, ನಮ್ಮಲ್ಲಿ ಭ್ರಮೆಗಳನ್ನು ಹೆಂಗೆ ಸೃಷ್ಟಿ ಮಾಡಿದ್ದೀವಿ ಅಂದರೆ, ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು SSLC ಗಣಿತಲ್ಲಿ? ಯಾರೂ ಕೇಳಲ್ಲ. ಶಹನಾಯಿ ಒಂದು ಸಾಕಲ್ಲ, ಶಹನಾಯಿ ಅಂತ ಪ್ರಚಾರವಾದಂಥ ಮಾಧ್ಯಮ ಅಲ್ಲ ಮೊದಲದು. ಬರೀ ಮದುವೆಯಲ್ಲಿ ಸಂಭ್ರಮಗಳಲ್ಲಿ ವಾಲ್ಗ ಓದಿಸೋದು ಅಂತಿದ್ವಿ. ಅಂಥ ಉಪಕರಣ ಇಟ್ಟುಕೊಂಡು ಜಗತ್ ಪ್ರಸಿದ್ಧ ಮಾಡಿ ಭಾರತ ರತ್ನ ಆಗಲಿಲ್ವಾ? ಅವ್ರಿಗೆ ಕೊರಗೆ ಬರಲೇ ಇಲ್ಲ ಕೊನೆವರೆಗೂ. ಅವ್ರು ಕಂಡಿದ್ದೇನೆ ನಾನು, ಕೊರಗೆ ಬರಲಿಲ್ಲ ಅವರಿಗೆ. ಆನಂತರ ನಮ್ಮ ಲತಾ ಮಂಗೇಶ್ಕರ್ ಅವರಿಗೆ ಹಾಡೋದು ಬಿಟ್ಟರೆ ಇನ್ನೇನು ಬರ್ತಿತ್ತೋ ಗೊತ್ತಿಲ್ಲ, ಹಾಡು ಒಂದೇ ಸಾಕು, ಭಾರತ ರತ್ನ ಆಗಲಿಲ್ವಾ? ತೆಂಡೂಲ್ಕರ್ ಕ್ರಿಕೆಟ್ ಒಂದೇ ಸಾಕಾಯ್ತಲ್ಲ. ಅಂದರೆ ನಾನು ಮಕ್ಕಳಿಗೆ ಹೇಳೋದು ಇದೇನೆ, ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಹೃದಯ ಯಾವ ಕಡೆ ಇದೆಯೋ ನೋಡ್ಕೊಳ್ಳಿ, ಯಾವುದೇ ನಿಮ್ಗೆ ಆಸಕ್ತಿ ಇದೆಯೋ ನೋಡಿ, ಆಸಕ್ತಿ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಯಶಸ್ಸು ಗ್ಯಾರಂಟಿ ಸಿಗುತ್ತೆ.